ಗುಡ್ ಈವ್ನಿಂಗ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಸೊ ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡಲಿಕ್ಕೆ ಈ ಪ್ಲೇಸ್ ನೋಡಿ, ತಾಯಿಫಲ್ಲಿ ಒಂದು ಪ್ಲೇಸ್ ನೋಡಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಆಲ್ರೆಡಿ ಒಂದು 2 ವೀಡಿಯೋಸ್ ಹೀಗೆ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಅದರ ನಂತರ ತುಂಬ ಬ್ಯುಸಿ ಇದ್ದ ನಂತರ ಮಾಡಲಿಕ್ಕೆ ಆಗಲಿಲ್ಲ. ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಮಾಡಬೇಕಂತ ಹೀಗೆ ಟೈಮ್ ಬಿಫೋರ್ 1-2 ಇಯರಿಂದ ಹೀಗೆ ಹೋಗ್ತಿತ್ತು ಟೈಮ್. ಬಟ್ ಇಲ್ಲಿ ಒಂದು ಪ್ಲೇಸ್ ನೋಡಿ, ತುಂಬ ಸೌದಿ ಅರೇಬಿಯಾದಲ್ಲಿ ತುಂಬ ಪ್ಲೇಸ್ ಸುತ್ತಾಡಿದ್ದೇನೆ. ಆದರೂ ಮಾಡಬೇಕು, ಹೋದಲ್ಲೆಲ್ಲ ಮಾಡಬೇಕಂತ ಮಾಡಲಿಕ್ಕೆ ಒಂದು ಟೈಮ್ ಬರ್ತಾ ಇಲ್ಲ. ಎಲ್ಲದಕ್ಕೊಂದು ಕಾಲ ಕೂಡಿ ಬರಬೇಕಂತಾರಲ್ಲ. ಸೊ ನೋಡೋಣ ಏನೆಲ್ಲ ಆಗ್ತದೆ ಅಂತ. ಇದು ತಾಯಿಫಲ್ಲಿರೋ ಒಂದು ಪ್ಲೇಸು, ಅಲ್ ಹದಾ ಅಂತ ಪ್ಲೇಸ್ ಹೆಸರು. ಸೊ ತುಂಬ ಇಲ್ಲಿಂದ ಒಂದು 5 ಕಿಲೋಮೀಟ್ರಲ್ಲಿ ಸೊ 27-28 ಡಿಗ್ರಿ ಇದೆ. ಬಟ್ ಇಲ್ಲಿ ಬರುವಾಗ ಆಲ್ಮೋಸ್ಟ್ ಒಂದು 16 ಡಿಗ್ರಿ, 17, 16, 15 ಹೀಗೆ ತುಂಬ ಚಳಿ ಇದೆ ಇಲ್ಲಿ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ನೋಡೋಣ, ಹೀಗೆ ಸುತ್ತಾಡ್ತಾ ಹೋಗ್ತಾ ಇದ್ದೇನೆ. ಯಾವ ಪ್ಲೇಸು ಹೇಗೆ ಏನಂತ ಗೊತ್ತಿಲ್ಲ, ಹೀಗೆ ಹೋಗ್ತಾ ಇದ್ದೇನೆ. ರೋಡ್ ಅಂತೂ ಉದ್ದ ಇದೆ ಅಲ್ಲ, ಅಂದರೆ ಬ್ಯೂಟಿಫುಲ್ ಇದೆ ಪ್ಲೇಸ್ ಎಲ್ಲ. ಗುಡ್ಡ, ಕಾಡು. ಈ ತಾಯಿಫ್ ಹೇಳೋದು ತುಂಬ ಹಿಸ್ಟೋರಿಕಲ್ ಪ್ಲೇಸ್ ಇರೋ ಜಾಗ ಇದೆ. ನಿಯರ್ ಬೈ ಮಕ್ಕ, ಆಲ್ಮೋಸ್ಟ್ ಗೊತ್ತಿದೆ ಎಲ್ಲರಿಗೂ. ಸೌದಿ ಅರೇಬಿಯಾದಲ್ಲಿರೋದು ಎಲ್ಲರಿಗೂ ಗೊತ್ತಿರೋದೆ ಪ್ಲೇಸು. ಹೋಗಿರ್ತೀರ ತುಂಬ ಜನ. ಹೋಗಿದ್ರು, ಬಟ್ ಇಲ್ಲಿ ಬಂದವರೆಲ್ಲ ಒಳಗಡೆ ಹೋಗಿರಲ್ಲ. ತುಂಬ ಬಸ್ ಹೊರಗಿಂದ ಹೊರಗಡೆ ಹೋಗಿರ್ತೀರ ಅಷ್ಟೇ. ಬಿಟ್ಟರೆ ಸುತ್ತಾಡೋ ಪ್ಲೇಸ್ ಎಲ್ಲ ತುಂಬ ಇದೆ ಅಲ್ಲ, ತುಂಬ ಜನ ಹೋಗಿರಲ್ಲ. ನಮ್ಮ ಕಾರ್ ಗ್ಲಾಸ್ ಕೂಡ ಅಷ್ಟು ಕ್ಲಿಯರ್ ಇಲ್ಲ. ಲಾಂಗ್ ಡ್ರೈವ್ ಮಾಡಿ ಬಂದಿರೋದಲ್ಲ, ಸೊ ಕ್ಲೀನ್ ಮಾಡಲಿಲ್ಲ, ವಾಶ್ ಮಾಡಲಿಲ್ಲ ಗಾಡಿ. ತುಂಬ ಕಚ್ಚಡ ಆಗಿಬಿಟ್ಟಿದೆ. ನೋಡ್ರಿ ಏನು ವ್ಯೂ. ಕ್ಯಾಮರಾದಲ್ಲಿ ಎಷ್ಟು ಚೆನ್ನಾಗಿ ತೋರ್ತಿದೆ ಇದಕ್ಕೆ. ಓಪನ್ ಐಯಲ್ಲಿ ಮತ್ತು ಅಷ್ಟು ಚೆನ್ನಾಗಿ ತೋರ್ತಿದೆ ನನಗೆ, ಬ್ಯೂಟಿಫುಲ್ ಆಗಿ. ಗೋಲ್ಡ್ ವಿಂಗ್ ಬೈಕರ್ಸ್ ಎಲ್ಲ ತುಂಬ ಜನ ಇದ್ದಾರೆ ಈ ಕಡೆ. ನಮ್ಮ ಕೂಡ ಬೈಕರ್ಸ್ ಎಲ್ಲ. ಮುಂದೆ ಮಾಡೋಣ ಬೈಕ್ ವೀಡಿಯೋಸ್ ಎಲ್ಲ ಇನ್ಶಾಅಲ್ಲಾ, ಇಂಡಿಯಾದ ರೀಚ್ ಆದಮೇಲೆ. ಕಂಟೆಂಟ್ ಮಾಡಬೇಕಷ್ಟೇ. ನಾವೆಲ್ಲ ಯೂಟ್ಯೂಬಿಗೆ ಹೊಸಬರಲ್ಲ. 2000 ಕಿಲೋಮೀಟ್ರ್ ಜರ್ನಿ ಮಾಡಿ ಬಂದು ವಾಶ್ ಮಾಡಲಿರಲಿಲ್ಲ. ಇವಾಗ ವಾಶ್ ಮಾಡಿದ್ದೇನೆ. ಎಷ್ಟು ಕ್ಲೀನ್ ನೋಡ್ತಿದೆ ಗಾಡಿ. ವಾಶ್ ಆದಮೇಲೆ ಅದು ನೋಡೋದು ಖುಷಿನೇ ಬೇರೆ, ಗಾಡಿಯಲ್ಲಿ ಕೂರೋದು. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ತಾಯಿಫಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ಒಂದು 3 ಮಿನಿಟಿಂದ. ತಾಯಿಫ್ ವ್ಯೂವನ್ನು ನೋಡಿರ್ಬೋದು ನೀವು. ಸೊ ಅದರ ನಂತರ ಈ ಕಡೆ ಜಿದ್ದ ಕಡೆ ಬಂದೆ ಅಲ್ಲಿಂದ. ಸೊ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನೈಟ್ ಆಗಿತ್ತು, ತುಂಬ ಕತ್ಲೆ ಆಗಿತ್ತಲ್ಲ. ಸೊ ಅಷ್ಟೇನು ಕ್ಲಿಯರ್ ತೋರ್ತಾ ಇರಲಿಲ್ಲ ಕ್ಯಾಮ್ರಾದಲ್ಲಿ. ಅದಕ್ಕೆ ನಾನು ಬೆಳಿಗ್ಗೆ ವಿಡಿಯೋ ಮಾಡೋಣ ಅಂದರೆ ಊರ ಥರ ಕೈಯಲ್ಲಿ ಇಟ್ಕೊಂಡು ಡ್ರೈವ್ ಮಾಡ್ತಾ ವಿಡಿಯೋ ಮಾಡೋಣ ಅಂತ ಅಲ್ಲಲ್ಲಿ ಕ್ಯಾಮರಾ ಎಲ್ಲ, ರೋಡ್ ಉದ್ದಕ್ಕೂ ಕ್ಯಾಮರಾ ಇರಲಿ. ಫೈನ್ ಬಂದರೆ ಊರಿನ 20,000 ಫೈನು. ಅದಕ್ಕೆ ಲೊಕೇಶನ್ ಇಡಬೇಕು, ವಿಡಿಯೋ ಮಾಡಬೇಕಂದ್ರೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಹೀಗೆ ಒಂದು ವೇಯಲ್ಲಿ ರಿಟರ್ನ್ ಟು ಜಿದ್ದ ಟು ತಾಯಿಫ್ ಹೊರಟಿದ್ದೇನೆ. ವಿಡಿಯೋ ಮಾಡಿ ಖಾಲಿ ಇರೋದು ಮರುಭೂಮಿಯೇ ಅಂತ. ಗುಡ್ಡ
ಗುಡ್ಡ ಕಾಡು ಎಲ್ಲ ಇದೆ. ಒಂದೊಂದು ಪ್ಲೇಸಿಗೆ ತಕ್ಕಂಥ ನೇಚರ್ ಇದೆ. ಈ ಕಡೆ ತಾಯಿಫ್ ಮಕ್ಕ ಆ ಕಡೆ ಎಲ್ಲ ಬಂದರೆ ಆ ಕಡೆ ಮತ್ತು ತಬೂಕು ಆ ಕಡೆ ತುಂಬ ಗುಡ್ಡನೇ ಇರೋದು, ಮರುಭೂಮಿನೇ ಇದೆ, ಗುಡ್ಡನೂ. ಈ ಕಡೆ ಎಲ್ಲ ತುಂಬ ಜಾಸ್ತಿ ಇರೋದೇ ಗುಡ್ಡ. ಮಕ್ಕದಿಂದ ಮದೀನಾ ಹೋಗೋ ರೋಡಲ್ಲಿ ಸಿಗೋದೇ ಗುಡ್ಡ, ಕಾಡೇ ಸಿಗೋದು ನೋಡಲಿಕ್ಕೆ. ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಎಲ್ಲ. ತಾಯಿಫು, ಮಕ್ಕ, ಮದೀನಾ ಹೇಗಿದೆ ನೋಡಿ. ರೋಡ್ ಕೂಡ ಹಾಗೆ, ಊರಲ್ಲಿ ಘಾಟ್ ಸೆಕ್ಷನ್ ಹೇಳ್ತಾರಲ್ಲ ಅದೇ ಘಾಟ್ ಸೆಕ್ಷನ್ ಇಲ್ಲಿ, ಡಬಲ್ ರೋಡ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಮತ್ತೊಂದು ರೋಡ್ ಇದೆ, ಅದು ಸಿಂಗಲ್ ರೋಡ್. ಅಲ್ಲಿ ದೊಡ್ಡ ಗಾಡಿ ಏನು ಹೋಗಲ್ಲ ಆ ರೋಡಲ್ಲಿ. ಸೊ ಅದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಆ ಪ್ಲೇಸು. ಕೇಬಲ್ ಕಾರ್ ಹೋಗ್ಬೋದು, ಆ ವ್ಯೂ ಎಲ್ಲ ಇದೆ ಅಲ್ಲ. ಅಲ್ಲಿ ಇವಾಗ ಏನೋ ವರ್ಕ್ ಏನೋ ನಡೀತಾ ಇದೆ. ಮೊನ್ನೆ ಹೋಗಿದ್ದೆ ಅದೇ ರೋಡಲ್ಲಿ. ಸೊ ಬಟ್ ಕ್ಲೋಸ್ ಮಾಡಿದ್ರು. ಅದ ನಂತರ ಈ ರೋಡಿಗೆ ಬಂದು ರೋಡ್ ವರ್ಕ್ ಏನೋ ನಡೀತಾ ಇರಬೇಕು ಅಲ್ಲಿ. ಸೊ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಮೇಲ್ಗಡೆನೇ ಕ್ಲೋಸ್ ಮಾಡಿದ್ರು. ಮತ್ತು ಈ ಕಡೆಯಿಂದ ಬರುವಾಗ, ಮಕ್ಕದಿಂದ ಹೋಗುವಾಗ ಕೂಡ ಕ್ಲೋಸ್ ಇದೆ. ಇಲ್ಲಾಂದರೆ ಅಲ್ಲಿಂದ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ನಾನು. ಸೊ ಇದರಲ್ಲಿರೋರು ಆಲ್ಮೋಸ್ಟ್ ಇದೇ ರೂಟಲ್ಲಿ ಬರ್ತಾರೆ. ಈ ಕಡೆ ಜುಬೇಲ್, ದಮಾಮ್, ರಿಯಾದಿಂದ ಬರೋದೆಲ್ಲ ಇದೇ ರೋಡು. ಮಕ್ಕಕ್ಕೆ ಬರೋದಾದ್ರೆ ಇದೇ ರೋಡಲ್ಲೇ ಬರೋದು. ನೋಡಿ ಪ್ಲೇಸ್ ಎಲ್ಲ, ಗುಡ್ಡೆಲ್ಲ ಹೇಗೆ ತೋರ್ತಾ ಇದೆ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ನಂಗೆ ಒಂದೊಂದ್ಸಲ ಈ ಪ್ಲೇಸ್ ಎಲ್ಲ ನೋಡಿದರೆ ನಾನು ಸೌದಿಯಲ್ಲಿ ಇದ್ದೇನೋ ಅಲ್ಲ ಬೇರೆ ಕಂಟ್ರಿಯಲ್ಲಿ ಇದ್ದೇನೋ ಅಂತ ಅನಿಸ್ತದೆ. ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಒಂದೊಂದು ಪ್ಲೇಸ್ ಇದೆ ಅಲ್ಲ, ಅಂದರೆ ನಾವು ನೋಡದೇ ಇರೋ ಒಳಗೊಳಗೆ ತುಂಬ ಜಾಗ ಇದೆ. ತುಂಬ ಯೂಟ್ಯೂಬರ್ಸ್ ಎಲ್ಲ ಬಂದು ಆಲ್ರೆಡಿ ಕೇರಳದಿಂದ ಬರೋ ತುಂಬ ಯೂಟ್ಯೂಬರ್ಸ್ ಆಲ್ರೆಡಿ ಇದ್ದಾರೆ. ಬಂದು ಹೊರಗಿಂದ ಬಂದು ಇಲ್ಲಿ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿರ್ಬೇಕು. ನೀವೆಲ್ಲ ನೋಡಿರ್ತೀರ ಮುಂಚೆನೆ. ಸೊ ಹಾಗೇ ತುಂಬ ಜಾಗ ಇದೆ ನೋಡದೇ ಇರೋ ಜಾಗ ಒಳಗೆ. ಇವತ್ತಿನ ಈ ವ್ಲಾಗು ಇದು ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೆ, ನಿನ್ನೆ ಈವ್ನಿಂಗಿಂದ. ಸೊ ಸ್ವಲ್ಪ ಮಾಡಿ ಕಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲ ವ್ಯೂಸ್ ಎಲ್ಲ ಸಿಕ್ಕಿದ್ದಲ್ಲೆಲ್ಲ. ಸೊ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೇಕಾಯ್ತಾ. ಸೊ ನಾವು ಹೊಸಬ ಆಗಿರೋದ್ರಿಂದ ಈ ಫೀಲ್ಡಿಗೆ ಅಂದರೆ ಫ್ಯಾಷನ್ ಆಗಿ ತಗೊಳ್ತಿದ್ದಾನೆ ಅಷ್ಟೇ. ಸೊ ಒಂದು ವಿಡಿಯೋ ಮಾಡಬೇಕಂತ ಯಾವತ್ತಿಂದನೋ ಮಾಡಬೇಕು, ವಿಡಿಯೋನ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಆಗ್ತಾ ಇರಲಿಲ್ಲ. ಓಕೆ, ಅದರಿಂದ ನೀವು ನನಗೆ ಸಪೋರ್ಟ್ ಮಾಡಬೇಕು. ಇವತ್ತಿನ ಈ ವಿಡಿಯೋ ನಾ ಇಲ್ಲಿಗೆ ನಿಲ್ಲಿಸ್ತೇನೆ ಇವಾಗ. ಸೊ ನಾನು ಮುಂದೆ ವಿಡಿಯೋ ಮಾಡ್ತೇನೆ, ತುಂಬ ಇಲ್ಲಿ ವ್ಯೂಸ್ ಎಲ್ಲ ಇದೆ ಅಲ್ಲ, ಹಾಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ನಿಮ್ಮ ಸಪೋರ್ಟ್ ಬೇಕು ಯಾವುದಕ್ಕೂ. ನಾನು ಈ ಫೀಲ್ಡಿಗೆ ಹೊಸಬನಲ್ಲ. ಕಮೆಂಟ್ ಮೂಲಕನೂ ತಿಳಿಸ್ಬೇಕು ನೀವು ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಯಾವ ಥರ ಮಾಡಿದ್ರು ಒಳ್ಳೆಯದು, ಯಾವ ಥರ ಕಂಟೆಂಟ್ ಮಾಡಬೇಕು, ಸೌದಿಯಿಂದ ಯಾವ ಥರ ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಬೇಕಂತ ಹೇಳಿದರೆ ಅದೇ ಟೈಪಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಟ್ರೈ ಮೈ ಬೆಸ್ಟ್. ಓಕೆ, ಅದನ್ನು ಸಪೋರ್ಟ್ ಇರಬೇಕಷ್ಟೇ. ನೋಡೋರು ಸ್ಟಾರ್ಟಿಂಗಲ್ಲಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನನ್ನ ವೀಡಿಯೋಸನ್ನೆಲ್ಲ. ನೋಡೋಣ ಮುಂದೇನು ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.